ಎಲ್ರಿಗೂ ನಮಸ್ಕಾರ. ಫ್ರೆಶ್ ಬಟರ್ ಆ್ಯಂಡ್ ಬಟರ್ ಮಿಲ್ಕ್ ಅಟ್ ಹೋಮ್ ಮನೆಯಲ್ಲೇ ನಾವು ಫ್ರೆಶ್ ಆಗಿರೋ ಬೆಣ್ಣೆ ಮತ್ತು ಮಜ್ಜಿಗೆನ ಮಾಡ್ಕೊಳ್ಬೋದು. ದಿನ ಹಾಲು ಕಾಸ್ತೀವಿ, ಆವಾಗ ಕೆನೆ ಬರುತ್ತೆ. ಆ ಕೆನೆನ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಕೆನೆನ ಮಿಕ್ಸಿ ಮಾಡಿ ಬೆಣ್ಣೆ ತೆಗಿಬೋದು, ಆದರೆ ಅದಕ್ಕೊಂದು ಟ್ರಿಕ್ ಇದೆ. ನಾವು ಈ ರೀತಿ ಮುಚ್ಚಳ ಇರೋವಂಥ ಜಾರ್ ತೊಗೊಳ್ಬೇಕು. ಯಾಕೆ ಅಂತ ಮುಂದೆ ಹೇಳ್ತೀನಿ. ನಾವು ಯಾವಾಗಲೂ ಕೆನೆನ ತೆಗೆದು ಸ್ಟೋರ್ ಮಾಡಿ ಇರೋದ್ರಿಂದ ಬೆಣ್ಣೆ ಮಾಡ್ಬೋದಾ? ಇಲ್ಲ. ಟ್ರಿಕ್ ನಂಬರ್ 1, ಅದಕ್ಕೆ ನಾವು ಮೊದಲೇ ಒಂದು 2 ದಿನದ ಮೊದಲೇ 1 ಸ್ಪೂನಷ್ಟು ಮೊಸರನ್ನ ಮಿಕ್ಸ್ ಮಾಡಿ ಇಡಬೇಕು. ಇದರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರಿಕ್ ನಂಬರ್ 2, ಮಿಕ್ಸಿ ಜಾರ್ದು ಮುಚ್ಚಳ ಈ ರೀತಿಯಾಗಿ ಡೋಮ್ ಶೇಪಲ್ಲಿ ಇರೋದು ಇರಬೇಕು. ಟ್ರಿಕ್ ನಂಬರ್ 3, ಈಗ ನೀವು ನೋಡ್ತಾ ಇರ್ಬೋದು, ನಾವು ಫ್ರೆಶ್ ಕ್ರೀಮ್ನ ಮಿಕ್ಸಿ ಮಾಡ್ತಾ ಇದ್ದೀವಿ. ಇದನ್ನು ಯಾಕೆ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಫಸ್ಟಿಗೆ ಕ್ರೀಮ್ನ ಮಿಕ್ಸಿ ಮಾಡಿದಾಗ ಈ ರೀತಿ ನೀರಾಗಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಬೆಣ್ಣೆ ಆಗಿದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಅದು ಸ್ವಲ್ಪ ದೊಡ್ಡ ಪಾರ್ಟಿಕಲ್ಲು ಜಾರ್ದು ಮುಚ್ಚಳಕ್ಕೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು, ಲಿಕ್ವಿಡ್ ಕಡಿಮೆ ಆಯಿತು. ಇದು ಇನ್ನೂ ಕಂಪ್ಲೀಟ್ ಬೆಣ್ಣೆ ಆಗಿಲ್ಲ, ನಿಮಗೆ ತೋರ್ಸೋಕ್ಕೆ ಅಂತ ಓಪನ್ ಮಾಡಿರೋದು ಅಷ್ಟೇ. ನೀರು ಥರದ್ದು ಸಿಡಿಯೋಕ್ಕೆ ಕಡಿಮೆ ಆಗಿ ಈ ರೀತಿ ಗಟ್ಟಿಯಾಗಿ ಸಿಡಿತಾ ಇದೆ. ನೀವು ನೋಡ್ಬೋದು ಈಗ ಬೆಣ್ಣೆ ಆಗಿದೆ ಅಂತ. ಅದನ್ನ ತಕ್ಷಣ ಆಫ್ ಮಾಡಿಬಿಡಬೇಕು. ನೀವು ಮತ್ತೊಂದು ರೌಂಡ್ ಮಿಕ್ಸಿ ಮಾಡಿದ್ರೂ ಕೂಡ ಅದು ಮಯೋನೀಸ್ ಥರ ಆಗಿಬಿಡತ್ತೆ. ನೋಡಿ, ಬೆಣ್ಣೆ ಈ ರೀತಿಯಾಗಿ ಬಂದಿದೆ. ಈಗ ಜಾರ್ನ ಸ್ವಲ್ಪ ಶೇಕ್ ಮಾಡಬೇಕು. ಈ ರೀತಿ ಶೇಕ್ ಮಾಡಿದ್ರೆ ಪ್ರಾಪರಾಗಿ ಬೆಣ್ಣೆ ಕಲೆಕ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಕ್ರೀಮ್ನ ಮಿಕ್ಸಿ ಮಾಡುವಾಗ ಪ್ರಾಪರಾಗಿ ಅಬ್ಸರ್ವ್ ಮಾಡಬೇಕು. ಯಾಕೆಂದರೆ ಅದು ಪಾರ್ಟಿಕಲ್ ಸಿಡಿತಾ ಇದೆ ಅಂದ ತಕ್ಷಣ ಆಫ್ ಮಾಡಿಬಿಡಬೇಕು. ಇಲ್ಲ ಅಂದರೆ ಅದು ಬೆಣ್ಣೆ ನಮಗೆ ಸಿಗಲ್ಲ, ಫುಲ್ ಪೇಸ್ಟ್ ಆಗಿಬಿಡತ್ತೆ. ಆಮೇಲೆ ಕೆಲವು ಸಲ ಬೆಣ್ಣೆ ಸರಿಯಾಗಿ ಬಂದಿಲ್ಲ ಅಂದರೆ ನೀರನ್ನ ಎತ್ತಿ ಹಾಕೋದ್ರಿಂದ ಕೂಡ ಬೆಣ್ಣೆ ನೀಟಾಗಿ ಕಲೆಕ್ಟ್ ಆಗುತ್ತೆ. ನೀವು ನೋಡಿ, ಆವಾಗಲೇ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ. ಮಿಕ್ಸಿ ಮಾಡೋದನ್ನ ನಾನು ಇನ್ನೂ ಒಂದು ಸಲ ತೋರಿಸ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ನೀವೇ ಫ್ರೆಶ್ ಆಗಿರೋ ಬೆಣ್ಣೆ ಮಜ್ಜಿಗೆನ ರೆಡಿ ಮಾಡ್ಬೋದು. ಫ್ರೆಶ್ ಬೆಣ್ಣೆ ಮತ್ತು ಮಜ್ಜಿಗೆದು ಟೇಸ್ಟೇ ಬೇರೆ ಇರುತ್ತೆ. ಜಸ್ಟ್ ಕ್ರೀಮ್ನ ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದು 1 ಕಪ್ಪಷ್ಟು ಆದ ತಕ್ಷಣ ನೀವು ಬೆಣ್ಣೆ ಮಾಡ್ಕೊಳ್ಬೋದು. ಬೆಣ್ಣೆ ಜೊತೆಗೆ ಫ್ರೆಶ್ ಮಜ್ಜಿಗೆ ಕೂಡ ರೆಡಿ ಆಯಿತು. ಗಟ್ಟಿ ಮಜ್ಜಿಗೆ ಬೇಕು ಅಂದರೆ ಇದಕ್ಕೆ ನೀರು ಆ್ಯಡ್ ಮಾಡ್ಬೋದು. 1 ಕಪ್ಪಷ್ಟು ಕ್ರೀಮ್ಗೆ ಇಷ್ಟೊಂದು ಬೆಣ್ಣೆ ಸಿಕ್ಕಿದೆ. ಏನಿಲ್ಲ ಅಂದರೂ ಒಂದು 1/4 kg ಬೆಣ್ಣೆ. ನೋಡಿ, ಈಗ ಇನ್ನೂ 1 ಕಪ್ಪಲ್ಲಿ ಏನಿತ್ತು ಕ್ರೀಮು ಅದನ್ನು ಹಾಕ್ತಾಯಿದ್ವಿ. ತುಂಬ ಗಟ್ಟಿ ಇತ್ತು, ಮಿಕ್ಸಿ ಮಾಡೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಈಗ ಕ್ರೀಮ್ನ ಮಿಕ್ಸಿ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ನಾವು ಅದ್ರದ್ದು ಕ್ಯಾಪ್ನ ನೀಟಾಗಿ ನೋಡಬೇಕು. ನೋಡಿ, ಫಸ್ಟಿಗೆ ನೀರು ಥರ ಬರ್ತಾ ಇದೆ. ಈಗ ಅದು ಲೈಟಾಗಿ ಪಾರ್ಟಿಕಲ್ ಥರ ಸಿಡಿಯೋಕ್ಕೆ ಶುರು ಆಗುತ್ತೆ. ನೋಡಿ, ಸಿಡಿತು ಅಲ್ವಾ. ಈಗ ಜಾರ್ನ ನಾವು ಮಿಕ್ಸಿ ಆಫ್ ಮಾಡಿಬಿಡಬೇಕು, ಅಂದರೆ ಬೆಣ್ಣೆ ರೆಡಿ ಆಗಿದೆ ಅಂತ. ತೆಗೆದ ತಕ್ಷಣ ಜಾರ್ನ ಈ ರೀತಿಯಾಗಿ ಶೇಕ್ ಮಾಡಿದ್ರೆ ಬೆಣ್ಣೆ ಈ ರೀತಿ ಕಲೆಕ್ಟ್ ಆಗುತ್ತೆ. ಪ್ರಾಪರಾಗಿ ಬೆಣ್ಣೆ ಬಂದಿಲ್ಲ ಅಂದರೆ ಈ ರೀತಿ ನೀರನ್ನ ಎತ್ತಿ ಹಾಕೋದ್ರಿಂದ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಯಾವ ರೀತಿಯಾಗಿದೆ ಅಂತ, ಬೆಣ್ಣೆ ಎಷ್ಟು ನೀಟಾಗಿ ಕಲೆಕ್ಟ್ ಆಗಿದೆ ಅಂತ. ಈ ಎಲ್ಲ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ. ಫಸ್ಟ್ ಟೈಮ್ ಕೆಡ್ಬೋದು, ಬಟ್ ಸೆಕೆಂಡ್ ಟೈಮ್ ಕೆಡೋಕ್ಕೆ ಚಾನ್ಸೇ ಇಲ್ಲ. ಫ್ರೆಶ್ ಆಗಿರೋ ಬೆಣ್ಣೆ ಮಜ್ಜಿಗೆ ಮನೆಯಲ್ಲೇ ರೆಡಿ ಆಯಿತು. ಇದ್ರದ್ದು ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹೆಲ್ದಿ ಕೂಡ. ಮನೆಯಲ್ಲಿ ಕ್ರೀಮ್ನ ನೀವು ಸ್ವಲ್ಪ 1 ಸ್ಪೂನಷ್ಟು ಕ್ರೀಮ್ ಸಿಕ್ಕರೂ ಪರವಾಗಿಲ್ಲ, ಅದನ್ನ ಕಲೆಕ್ಟ್ ಮಾಡ್ತಾ ಬನ್ನಿ. ಆದರೆ ನೀವು ಯಾವಾಗ ಬೆಣ್ಣೆ ಮಾಡಬೇಕು ಅಂತ ಇರ್ತೀರ, ಅದಕ್ಕೂ ಒಂದು 2-3 ಡೇಸ್ ಮುಂಚೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಡಿ. ಇದರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂದರೂ ನನಗೀಗ ಹತ್ತತ್ರ ಒಂದು ಅರ್ಧ kg ಅಷ್ಟು ಬೆಣ್ಣೆ ಸಿಕ್ತು. ಇದರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ. ದಿನ ಅರ್ಧ ಲೀಟ್ರ್ ಹಾಲು ತೊಗೊಳ್ತಿದ್ದೀರಾ ಅಂದ್ರೂ ಸಾಕು. ಅದರಿಂದ ನೋಡಿ, ಈಗ ಒಂದು ಅರ್ಧ kg ಬೆಣ್ಣೆಗೆ ರೇಟ್ ಎಷ್ಟಿದೆ. ಹಾಗೆ ನನಗೆ ಮಜ್ಜಿಗೆ ಏನಿಲ್ಲ ಅಂದ್ರೂ ಒಂದು 3 ಲೀಟರಷ್ಟು ಮಜ್ಜಿಗೆ ಸಿಕ್ತು. ಡೈಲಿ ತಗೊಳ್ಳೋ ಅರ್ಧ ಲೀಟರ್ ಹಾಲಿಂದ ಹತ್ತತ್ರ ಅರ್ಧ kg ಬೆಣ್ಣೆ, 3 ಲೀಟ್ರಷ್ಟು ಫ್ರೆಶ್ ಆಗಿರೋ ಮಜ್ಜಿಗೆ ಸಿಕ್ತು. ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದಾಗ ಬೆಣ್ಣೆ ಹೋಗಿ ಮಯೋನೀಸ್ ಆಗಿಬಿಡ್ತು. ಅದಕ್ಕೆ ಅಮ್ಮ ನನಗೆ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು ಅಂತ. ಹಾಗೆ ಈ ವಿಡಿಯೋನ ನಾನು ನಿಮಗೂ ಶೇರ್ ಮಾಡಿದೆ, ನಿಮಗೂ ಯೂಸ್ಫುಲ್ ಆಗಬಹುದು ಅಂತ. ಥ್ಯಾಂಕ್ ಯು.